ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಾಡಿನ ಬಡ ಮಕ್ಕಳಿಗೆ ಅನ್ನ, ಅರಿವು, ಆಶ್ರಯ ಕರುಣಿಸಿ ಅವರ ಬಾಳು ಬೆಳಗಿದ ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಸ್ವಾಮೀಜಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಹಾಗೂ ನಮ್ಮ ಶ್ರೀಮಠದ ಪೀಠಾಧಿಪತಿಗಳು ಆಧುನಿಕತೆಯ ಚಿಂತಕರು ಆಗಿರುವ ಪೂಜ್ಯ ಶ್ರೀ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳವರ ಪವಿತ್ರ ಪಾದಕಮಲಗಳಿಗೆ ನಮಸ್ಕರಿಸಿ, ಇಂದು ನೀವೆಲ್ಲ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದ ನೂತನವಾಗಿ ಪ್ರಾರಂಭಿಸಲ್ಪಟ್ಟ ಶ್ರೀ ಸಿದ್ದರಾಮೇಶ್ವರ CBSE ಶಾಲೆಯ ಆಂಗ್ಲ ಮಾಧ್ಯಮ ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಸೇರಿದ್ದೇವೆ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿದ ಹಾಗೆ, ಗುಡುಗಿನ ಅಬ್ಬರದ ನಡುವೆ ಮಿಂಚೊಂದು ಹೊಳೆದ ಹಾಗೆ, ಕಾರ್ಮೋಡ ಕರಗಿ ಮಳೆ ಹನಿ ಸುರಿದ ಹಾಗೆ ಈ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತವನ್ನು ಕೋರುತ್ತೇನೆ. Good morning and a warm welcome to everyone present here. It's with immense joy and pride that we welcome you all to the inauguration ceremony of Sri Siddharameshwar English Medium CBSE School. Today marks the beginning of a new chapter in a journey towards excellence in education, character building and holistic development. We extend a heartfelt welcome to a Pujaniya Swamijis, a respected chief guest, guest of honor, distinguished dignitaries, parents, teachers, students, and all our well-wishers who have gathered here to grace this auspicious occasion. As we commence this memorable event, let us seek the blessings of the Almighty through Vachana Prarthana, which inspires us with values of wisdom, humility, and service. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿ, ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿ, ನಮ್ಮ ಕಾಯುವ ವಚನ ತತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಕಾಯುವ ವಚನ ತತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ನಮ್ಮ ಬಾಳಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣವೇ ಶುಭಾರಂಭದ ವಚನ ನುಡಿ, ಬರೆದು ಬಿಡೋಣವೇ ಶುಭಾರಂಭದ ವಚನ ನುಡಿ ಎಂದು ಹೇಳುತ್ತಾ ಶ್ರೀಮತಿ ನಯನಾ ಗಿರಿಗೌಡರ್ ಅವರನ್ನು ವಚನ ಪ್ರಾರ್ಥನೆ ಹಾಡಬೇಕಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾದ ಪೂಜ್ಯರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಬಂದಂಥ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಯ ಶರಣು ಶರಣಾರ್ಥಿ. ಆ
ಆ ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಆ ಆ ಆ ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಲಿಂಗ ಸೇವೆ ಮಾಡಿದಡೆ ಪರದಲ್ಲಿ ಸುಖ. ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಲಿಂಗ ಸೇವೆ ಮಾಡಿದಡೆ ಪರದಲ್ಲಿ ಸುಖ. ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಜಂಗಮ ಸೇವೆಯ ಮಾಡಿದಡೆ ಆ ಆ ಆ ಜಂಗಮ ಸೇವೆಯ ಮಾಡಿದಡೆ ಇಹ ಪರವೆಂಬ ಉಭಯನಾಸ್ತಿ. ಇಹ ಪರವೆಂಬ ಉಭಯನಾಸ್ತಿ. ಚಂದೇಶ್ವರ ಲಿಂಗ ಆ ಆ ಆ ಚಂದೇಶ್ವರ ಲಿಂಗ ಹಿಂಗದ ಭಾವ ಪ್ರಭುವೇ ಪ್ರಭುವೇ ಪ್ರಭುವೇ. ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಲಿಂಗ ಸೇವೆ ಮಾಡಿದಡೆ ಪರದಲ್ಲಿ ಸುಖ. ಗುರು ಸೇವೆ ಮಾಡಿದಡೆ ಗುರು ಸೇವೆ ಮಾಡಿದಡೆ ಗುರು ಸೇವೆ ಮಾಡಿದಡೆ ಇಹದಲ್ಲಿ ಸುಖ. ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಹಾಡಿದ ಶ್ರೀಮತಿ ನಯನಾ ಗಿರಿಗೌಡರ್ ಅವರಿಗೆ ಧನ್ಯವಾದಗಳು. To extend a warm welcome to our esteemed dignitaries, I now invite a respected principal, Dr. Chandragowda Patil, to address the gathering. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಪೂಜ್ಯರಾದಂತಹ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳನ್ನು ಮನದಲ್ಲಿ ಸ್ಮರಿಸುತ್ತಾ, ಶ್ರೀ ಪ್ರಭು ಮಹಾಸ್ವಾಮಿಗಳನ್ನು ಸ್ಮರಿಸುತ್ತಾ, ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆ ಏಳಿಗೆಗೆ ಅನಿವರತ ಶ್ರಮಿಸಿದಂತಹ ಎಲ್ಲ ಪೂಜ್ಯರ ವೃಂದದವರಿಗೂ ಶಿರಸಾ ನಮಿಸುತ್ತಾ, ತಮ್ಮೆಲ್ಲರನ್ನು ಈ ಒಂದು ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯ ಶ್ರೀ ಸಿದ್ದರಾಮೇಶ್ವರ CBSE ಇಂಗ್ಲಿಷ್ ಮೀಡಿಯಂ ಶಾಲೆಯ ಓಪನಿಂಗ್ ಸೆರೆಮನಿಗೆ ನನ್ನ ಸ್ಟಾಫ್ ಮೆಂಬರ್ಸ್ ಹಾಗೂ ಸಂಸ್ಥೆಯ ಪರವಾಗಿ ಹೆಮ್ಮೆಯಿಂದ ಖುಷಿಯಿಂದ ಸ್ವಾಗತಿಸ್ತೇನೆ. ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದನೂ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಒತ್ತು ಮುಂಚೆಯಿಂದನೂ ಸಿಗ್ತಾ ಇತ್ತು. ನಮ್ಮ ಸಾಹಿತ್ಯ ಸರಿಸುಮಾರು
ಕ್ರಿಸ್ತ ಪೂರ್ವದ 1ನೇ ಶತಮಾನದಲ್ಲಿ ಶುರುವಾಗಿದ್ದು, ಆದರೆ ಅತಿ ಉತ್ತುಂಗಕ್ಕೆ ಹೋಗಿದ್ದು 10ನೇ ಶತಮಾನದಲ್ಲಿ, ಯಾವಾಗ ಬನವಾಸಿಯ ಹಾಗೂ ಈ ಭಾಗದಲ್ಲಿ ಚಾಲುಕ್ಯರ ಒಂದು ಆಡಳಿತ ಶುರುವಾಯಿತು. ಆ ಸಮಯದಲ್ಲಿ ಶಿಕ್ಷಣಕ್ಕೆ ಒಂದು ಅತ್ಯುತ್ತಮವಾದಂಥ ಸ್ಫೂರ್ತಿ ಸಿಕ್ಕಂತಾಯಿತು. ಒಂದು ಕಡೆ ಮಹಾಕವಿ ಪಂಪರು ಹೇಳ್ತಾರೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ವರ್ಣಿಸ್ತಾ ಅವ್ರು ಹೇಳ್ತಾರೆ, ಚಾಗದ ಬೋಗದಕ್ಕರೆಯ ಗೇಯದ ಗೊಟ್ಟೆಯ ಹಾಲಂಪು ಇಂಪುಗಳ್ ಆಗರದ ಮಾನಸರಂತವರಾಗಿ ಪುಟ್ಟಲೇನ ಮರಿದುಂಬಿಯಾಗಿ ಮೇನ್ ಕೋಗಿಲಿಯಾಗಿ ಪುಟ್ಟುವುದ ಬನವಾಸಿ ದೇಶದೋಳು ಅಂತ ಹೇಳ್ತಾರೆ. ಅಂದರೆ ಈ ಭಾಗವನ್ನು ಬನವಾಸಿಯ ರಾಜಮನೆತನದವರು ಆಳ್ತಾ ಇದ್ರು. ಆ ಒಂದು ಸಮಯದಲ್ಲಿ ಕನ್ನಡ ಸಾಹಿತ್ಯ ಉತ್ತುಂಗವನ್ನು ಕಂಡಿದ್ದು ಅದೇ ಸಮಯದಲ್ಲಿ. ತದನಂತರ ಬಂದಿದ್ದು ವಚನ ಸಾಹಿತ್ಯ, ಅದು 12ನೇ ಶತಮಾನದಲ್ಲಿ ಶುರುವಾಯಿತು. ನಮ್ಮ ಈಗ ಅಮೇರಿಕ ದೇಶದವರು ತಮ್ಮ ಒಂದು ಸಂವಿಧಾನವನ್ನು ಬರಿಬೇಕಾದಾಗಲೂ ನಿಷ್ಕಲ ಮಂಟಪದ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಅವರು ಸಂವಿಧಾನವನ್ನು ಬರೆದರು. ನಮ್ಮ ನಿಷ್ಕಲ ಮಂಟಪದ ಪ್ರಥಮ ಅಧ್ಯಕ್ಷರಾದಂಥ ಶೂನ್ಯ ಪೀಠಾದಿಗಳು ಆದಂಥ ಶ್ರೀ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಅಂದರೆ ಆವಾಗಿನ ಸಮಯದಲ್ಲೇ ಅವರು ಗುರು ಹಾಗೆ ಶಿಷ್ಯನ ಸಂಬಂಧ ಕಾಲಘಟ್ಟದಲ್ಲಿ ಹೇಗೆ ಬದಲಾಗ್ತಾ ಬಂದಿದೆ ಅನ್ನೋದನ್ನು ಹೇಳಿಕೊಟ್ರು ಅವರು. ಒಂದು ಕಡೆ ಅವರು ಬರೀತಾರೆ, ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿ ಹೇಳಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿ ಹೇಳಿದಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿ ಹೇಳಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಕೈ ಮುಗಿದು ವಿದ್ಯೆ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ. ನಿಮ್ಮ ಕಾಲದ ಕಟ್ಟಳೆಯ ನಾನರಿಯೇ ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಗುರು ಶಿಷ್ಯರ ಒಂದು ಸಂಬಂಧ ಕಾಲಾನುಕ್ರಮದಲ್ಲಿ ಯಾವ ರೀತಿಯಾಗಿ ಬದಲಾಗ್ತಾ ಹೋಗ್ತು ಅನ್ನೋದಕ್ಕೆ ಒಂದು ಉದಾಹರಣೆ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭು ದೇವರು ಕೊಟ್ಟಿದ್ದಾರೆ. ಈಗಿನ ವಾತಾವರಣ, ತಾವು ಪಾಲಕರು, ಈ ದಿನ ಜೂನ್ 1ನೇ ತಾರೀಕು ಪ್ರತಿ ವರ್ಷ ನಾವು ಗ್ಲೋಬಲ್ ಡೇ ಆಫ್ ಪೇರೆಂಟ್ಸನ್ನು ಸೆಲೆಬ್ರೇಟ್ ಮಾಡ್ತೀವಿ. ತಮಗೂ ತಿಳಿದಿರೋ ಹಾಗೆ ಪಾಲಕರ ಪೋಷಕರ ದಿನ ಅಂಥೇಳಿ ಜಗತ್ತಿನಾದ್ಯಂತ ಈ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು. ಅಂದರೆ ತಂದೆ ತಾಯಿಯಾದವರು ಮಕ್ಕಳ ಒಳ್ಳೆಯ ಭವಿಷ್ಯಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾರೆ, ರಾತ್ರಿ ಹಗಲು ದುಡಿತಾರೆ, ಮಕ್ಕಳ ಜೀವನ ನಮಗಿಂತ ಉತ್ತಮವಾಗಿರಲಿ ಅಂಥೇಳಿ ಏನೇನು ಎಷ್ಟೆಷ್ಟು ಸಾಧ್ಯವಾಗಬೇಕು ಅಷ್ಟೆಲ್ಲ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ, ಒಳ್ಳೆಯ ಜೀವನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಿನ ಕ್ರಮಕ್ಕೆ ಹೊಂದಿಕೊಂಡು ಏನು ಮಾಡರ್ನ್ ಎಜುಕೇಷನ್ ಅಂತ ನಾವು ಅಂತೀವಿ, ಆ ಮಾಡರ್ನ್ ಎಜುಕೇಷನ್ ಬ್ಲೆಂಡೆಡ್ ವಿತ್ ಮೊರಾಲಿಟಿ ಅಂತ ಹೇಳ್ತೀವಿ ನಾವು. ಅಂದರೆ ಶಿಕ್ಷಣ ಅಂತೂ ಬೇಕೇ ಬೇಕು ಮನುಷ್ಯನಿಗೆ, ಅದರ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಟ್ಟಾಗ ಅದರ ಸಾರ್ಥಕತೆ ಬರುತ್ತದೆ. ಆ ಒಂದು ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡುವ ಒಂದು ಉದ್ದೇಶದಿಂದ ನಮ್ಮ ಪೂಜ್ಯರು ಬೆಳಗಾವಿ ಶಹರದ ಹೃದಯ ಭಾಗದಲ್ಲಿಯೇ CBSE ಶಾಲೆಯನ್ನು ತೆರೆಯಬೇಕನ್ನೋ ಒಂದು ಮಹದಾಸೆಯನ್ನು ಹೊತ್ಕೊಂಡಾಗ ಅದಕ್ಕೆ ಕೈ ಜೋಡಿಸಿದಂತಹ ಕಾಣದ ಕೈಗಳು ಎಷ್ಟೋ ಇವೆ, ನೇರವಾಗಿ ಕೈ ಜೋಡಿಸಿರುವಂಥ ಕೈಗಳು ಸಾಕಷ್ಟಿವೆ. ಅದಕ್ಕೆ ಎಲ್ಲರ ಒಂದು ಸಹಾಯದಿಂದ, ಎಲ್ಲರ ಒಂದು ಕೋಆಪರೇಷನ್ದಿಂದ ಇವತ್ತಿನ ದಿನ ಶ್ರೀ ಸಿದ್ದರಾಮೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಇದ್ದಿದ್ದು ಮೊದಲು ಶ್ರೀ ಸಿದ್ದರಾಮೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಫಿಲಿಯೇಟೆಡ್ ಟು CBSE ನ್ಯೂ ಡೆಲ್ಲಿ ಅಂತ ಆಯಿತು. ಅಂದರೆ CBSE ಅವರ ಪರ್ಮಿಷನ್ ನಮಗೆ ನರ್ಸರಿಯಿಂದ 10ನೇ ಕ್ಲಾಸ್ವರೆಗೆ ಈ ವರ್ಷದಿಂದ ಶುರುವಾಗಿದೆ. ಸೊ ಈ ಎಲ್ಲ ಒಂದು ಕಾರ್ಯವೈಖರಿಗಳಲ್ಲಿ ನಮಗೆ ಸ್ಫೂರ್ತಿದಾಯಕವಾಗಿ ದೈವಿ ಸಾನ್ನಿಧ್ಯ, ದೈವಿ ಒಂದು ಸಲಹೆಗಳನ್ನು ಕೊಟ್ಟವರಲ್ಲಿ ನಮ್ಮ ಪೂಜ್ಯರಾದಂಥ ಪರಮ ಪೂಜ್ಯರಾದಂತಹ ಜಗದ್ಗುರುಗಳಾದಂಥ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತೇನೆ. ಶಿಶುನಾಳ ಶರೀಫರು ಒಂದು ಕಡೆ ಹೇಳ್ತಾರಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಅದೇ ರೀತಿ ಕನ್ನಡದಲ್ಲಿ ಇನ್ನೂ ಒಂದು ವಾಕ್ಯ ಹೇಳ್ತದೆ,
ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂಥೇಳಿ. ಈ ಎಲ್ಲ ವಿಚಾರಗಳನ್ನು ಬಾಲ್ಯದಿಂದಲೂ ಮನದಟ್ಟು ಮಾಡಿಕೊಂಡು ನಮ್ಮ ಈ ಭಾಗದ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದ ಮೌಲ್ಯಯುತವಾದ ಒಂದು ಶಿಕ್ಷಣ ದೊರಕಲಿ ಅನ್ನೋ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅದನ್ನು ಮನಸಾ ಸ್ವೀಕರಿಸಿ ಅದೇ ರೀತಿ ಆಗಲಿ ಅದಕ್ಕೆ ಏನು ಬೇಕಾದಂಥ ಎಲ್ಲ ಸಹಾಯಗಳನ್ನು ಮಾಡಲಿಕ್ಕೂ ಸಂಸ್ಥೆ ಹಾಗೆ ವೈಯಕ್ತಿಕವಾಗಿ ನಾವುಗಳು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ತಿಳಿದ ತಜ್ಞರ ಒಂದು ಸಹಾಯದೊಂದಿಗೆ ಈ ಶಾಲೆಯನ್ನು ಈ ಒಂದು ಭಾಗದಲ್ಲಿ, ಈ ಶಹರದ ಹೃದಯ ಭಾಗದಲ್ಲಿ ಶುರು ಮಾಡಲಿಕ್ಕೆ ನಮಗೆ ಬೆಂಬಲವಾಗಿ ಸ್ಫೂರ್ತಿಯಾಗಿ ನಿಂತವರು ನಮ್ಮ ಶ್ರೀ ರುದ್ರಾಕ್ಷಿ ಮಠದ ಮಹಾಸ್ವಾಮಿಗಳಾದಂಥ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಅವರನ್ನು ಈ ಒಂದು ಸಭೆಗೆ ಸ್ವಾಗತಿಸುತ್ತೀನಿ. ಸ್ಟೇಟ್ ಅಫಿಲಿಯೇಟೆಡ್ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಯಾವಾಗ ಸಂಸ್ಥೆಯ ವತಿಯಿಂದ CBSEಗೆ ಅಫಿಲಿಯೇಷನ್ ಮಾಡಬೇಕು ಅಂತ ವಿಚಾರ ಬಂದಾಗ ತಿಳಿದವರ ಅಂದರೆ ತಜ್ಞರ ಒಂದು ಮಾರ್ಗದರ್ಶನ ಬೇಕೇ ಬೇಕಾಗುತ್ತದೆ. ಆ ಒಂದು ಎಲ್ಲ ಮಾರ್ಗದರ್ಶನಗಳನ್ನು ನಮ್ಮ ತಜ್ಞರ ವೃಂದದವರ ಜೊತೆಗೆ ಕೈ ಜೋಡಿಸಿ ಅವರಿಗೆ ಸಲಹೆ ಸಲಹಾರಗಳನ್ನಿಟ್ಟು ನೀಡಿ ಈ ಒಂದು ಶಾಲೆಯನ್ನು CBSEಗೆ ಅಫಿಲಿಯೇಟ್ ಮಾಡುವಲ್ಲಿ ಸಹಕರಿಸಿದವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ರಾಜ್ ಹುಲಮನಿ ಸರ್ ಅವರು ತಮ್ಮ ಸಂಸ್ಥೆಯ ಪರವಾಗಿ, ನನ್ನ ಪರವಾಗಿ, ನನ್ನ ವೃಂದದ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಒಂದು ಸಂಸ್ಥೆ ಹಲವಾರು ಅಂಗಸಂಸ್ಥೆಗಳನ್ನು ಹೊಂದಿರುತ್ತದೆ. ಹಲವಾರು ಅಂಗಸಂಸ್ಥೆಗಳ ಪ್ರತಿದಿನ ಚಟುವಟಿಕೆಗಳು ಬೇರೆ ಬೇರೆಯೇ ಆಗಿರುತ್ತದೆ. ಸೊ ಈ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳನ್ನು ನಿಯಮಿತವಾಗಿ ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಒಬ್ಬರು ರೂವಾರಿ ಬೇಕಾಗ್ತಾರೆ. ಅಂಥ ರೂವಾರಿಗಳು ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀ SP ಹಿರೇಮಠ್ ಸರ್ ಅವರು, ಇವರ ಸಹಾಯ ಈ ಒಂದು ಶಾಲೆಯ ಪ್ರಾರಂಭಕ್ಕೆ CBSE ಅಫಿಲಿಯೇಷನ್ ಆಗುವುದಕ್ಕೆ ತುಂಬ ಮಹತ್ತರವಾಗಿರುವುದಂತ ನೆನೆಸಿಕೊಳ್ಳುತ್ತಾ ಅವರನ್ನು ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಭೆಗೆ ಸ್ವಾಗತಿಸ್ತೇನೆ. ನಾನು ಮುಂಚೆ ಮಾತಾಡಬೇಕಾದಾಗ ಒಂದು ಮಾತನ್ನು ನೆನಪು ಮಾಡಿಕೊಟ್ಟೆ, ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅಂತ ಹೇಳಿ. ಮಗುವಿನ ಸರ್ವಾಂಗೀಣ ಅಭಿವೃದ್ಧಕ್ಕೆ ಅಂದರೆ ಹಾಲಿಸ್ಟಿಕ್ ಡೆವಲಪ್ಮೆಂಟಲ್ಲಿ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ ಅದನ್ನು. ಅಂದರೆ ಬೆಳೀತಾ ಇರುವಂಥ ಮಗುಗೆ ಸರಿಯಾದ ಅನುಕೂಲವಾದಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟಾಗ ಆ ಮಗು ಜೀವನದಲ್ಲಿ ಅತಿ ಉನ್ನತವಾದಂಥ ಸಾಧನೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡುತ್ತದೆ ಮತ್ತು ಸಾಧನೆ ಮಾಡುತ್ತದೆ ಅನ್ನೋದಕ್ಕೆ ಸ್ಫೂರ್ತಿಯ ಸೆಲೆಗಳಾಗಿ ನಿಂತವರು ಪಾಲಕರು, ಪೋಷಕರವರಿಂದ. ನಿಮ್ಮನ್ನು ಕೂಡ ಈ ಒಂದು ಸಭೆಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಸಮಾಜದ ಗಣ್ಯ ವ್ಯಕ್ತಿಗಳು, ಅವರ ಸಹಕಾರ ಒಂದು ಸಂಸ್ಥೆ ಆಯಿತು, ಒಬ್ಬ ವ್ಯಕ್ತಿ ತನ್ನ ಚರಿತ್ರೆ ನಿರ್ಮಾಣ ಮಾಡಿಕೊಳ್ಳುವುದರಲ್ಲಾಯಿತು, ಇಲ್ಲ ಒಂದು ಸಂಸ್ಥೆ ಅತಿ ಉನ್ನತ ಮಟ್ಟದ ಒಂದು ಪದವಿಯನ್ನು ಪಡಿಬೇಕಾದಾಗ ಆ ವ್ಯಕ್ತಿಗಳೆಲ್ಲರೂ ಸಹಕರಿಸಿರ್ತಾರೆ. ಸೊ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಹಾಗೆ ಈ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯ ಮುಖ್ಯಸ್ಥರುಗಳಿಗೂ, ಅದೇ ರೀತಿ ಆ ಅಂಗಸಂಸ್ಥೆಗಳ ವೃಂದದವರಿಗೂ ಸಂಸ್ಥೆಯ ಪರವಾಗಿ, ನನ್ನ ಒಂದು ವೃಂದದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಹೇಳುತ್ತೀನಿ. ಈ ಒಂದು CBSE ಶಾಲೆ ಈ ವರ್ಷದಿಂದ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಶುರು ಮಾಡ್ತದೆ. ನಾಳೆಯಿಂದ ನಮ್ಮ ಆ್ಯಕ್ಚುಯಲ್ ಕ್ಲಾಸಸ್ಗಳು ಶುರುವಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಪಾಲಕ ಪೋಷಕರಲ್ಲಿ ಒಂದು ಕಳಕಳಿಯ ವಿನಂತಿ. ನಮ್ಮ ವಿನಂತಿ ಒಂದೇ, ನಿಮ್ಮ ಮಗು ಪ್ರತಿದಿನ ಶಾಲೆಗೆ ಬರುವ ಹಾಗೆ ನೀವು ನೋಡಿಕೊಳ್ಳಿ, ಉಳಿದಿರೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಮೌಲ್ಯಯುತವಾದ ಶಿಕ್ಷಣವನ್ನು ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ಟಾಗ, ಸೊ ಒಂದು ಒಳ್ಳೆಯ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ನಿಮ್ಮ ಮಕ್ಕಳಲ್ಲಿ ತುಂಬಿ ಮಗುವಿನ 10ನೇ ಕ್ಲಾಸ್ ಮುಗಿದು ಆತ ಹೊರಗಡೆ ಹೋಗಬೇಕಾದಾಗ, ಒಳ್ಳೆ ಮಾರ್ಕ್ಸ್ಗಳನ್ನು, ಒಳ್ಳೆ ಪರ್ಸೆಂಟೇಜನ್ನು ತೆಗೆದು ಹೊರಗಡೆ ಹೋಗಬೇಕಾದಾಗ ಆ ಮಗು ಶಾಲೆ ಕಡೆಗೆ ತಿರುಗಿ, ಶಾಲೆಯಲ್ಲಿರುವ ಶಿಕ್ಷಕರ ಕಡೆಗೆ ತಿರುಗಿ ಮನಸ್ಫೂರ್ತಿಯಾಗಿ ಹೇಳಬೇಕು, ಹೊರಗಿನ ಜಗತ್ತಿಗೆ ಏನೇನು ಬೇಕಾಗಿತ್ತಲ್ಲ ಅದನ್ನೆಲ್ಲ ನೀವು ನನ್ನಲ್ಲಿ ತುಂಬಿ ಕಳಿಸ್ತಾ ಇದ್ದೀರಾ. ನಾನು ಶಾಲೆಯ ಹಾಗೂ ನಿಮ್ಮೆಲ್ಲರ ಹೆಸರನ್ನು ಅತಿ
ಉತ್ತಮ ರೀತಿಯಾಗಿ ಕಾಪಾಡಿಕೊಂಡು ಒಂದು ಒಳ್ಳೆಯ ಸ್ಥಾನಕ್ಕೆ ಇರಿಸ್ತೀನಿ ಅನ್ನೋ ಒಂದು ಭರವಸೆ ಇಲ್ಲ ಮನಸ್ಸಿನಲ್ಲಿ ಮಾತು ಮಗುವಿನಲ್ಲಿ ಬಂದಾಗ ಅದು ಒಬ್ಬ ಶಿಕ್ಷಕ ವೃತ್ತಿಗೆ ಸಂತೃಪ್ತಿಯನ್ನು ನೀಡುತ್ತದೆ. ಸೊ ಇವಿಷ್ಟು ಕೆಲವು ಸ್ವಾಗತದ ವಿಷಯಗಳಾಗಿ ಕೆಲವೊಂದು ತಮ್ಮನ್ನು ಉದ್ದೇಶಿಸುವ ಒಂದು ವಿಷಯವಾಗಿತ್ತು. ಸೊ ಈಗ ಮುಂದಿನ ಕಾರ್ಯಕ್ರಮಗಳು ಮುಂದುವರಿತಾ ಹೋಗ್ತದೆ. ಧನ್ಯವಾದಗಳು. Thank you, sir, for your warm ಯವರಿಗೆ ಪ್ರಾಂಶುಪಾಲರು ಪುಷ್ಪಾರ್ಪಣೆ ಮತ್ತು ಪುಸ್ತಕವನ್ನು ಸಮರ್ಪಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಾಂಶುಪಾಲರಿಗೆ ಧನ್ಯವಾದಗಳು. Now I request our teacher, Mrs. Rekha Angolkar, to present the token of gratitude to Shri S.P. Hirimat sir. Similarly, I request our teacher, Mrs. Soumya Kulkarni, to present the token of respect to our esteemed chief guest, Shri Raj Hulamani, Principal, Podar International School, Belgavi. Thank you, teacher. I also request our teacher, Mrs. Mallika Mulya, to present the token of love to Dr. C.B. Patil, Principal, Shri Siddarameshwar English Medium CBSE School, Belgavi. To dispel the darkness of ignorance and usher in the light of knowledge, we now begin the auspicious lamp lighting ceremony. The lamp symbolizes wisdom, enlightenment, and the pursuit of respectfully invite a Pujaniya Swamiji's esteemed chief guest and other dignitaries to light the ceremonial lamp and mark the beginning of this memorable occasion. बुद्धिविनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोस्तुते दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम्. ಜ್ಯೋತಿ ಬೆಳಗಿಸಿದ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ
ಸಿಬಿಎಸ್ಇ ಶಾಲೆಯ ಲೋಕಾರ್ಪಣೆ ಈಗ ನೆರವೇರಲಿದೆ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮಪೂಜ್ಯ ಮಹಾಸ್ವಾಮೀಜಿಗಳವರು ಹಾಗೂ ಅತಿಥಿ ಮಹೋದಯರು ತಮ್ಮ ಅಮೃತ ಹಸ್ತದಿಂದ ಶಿಲಾಫಲಕದ ಅನಾವರಣ ಮಾಡುವುದರ ಮೂಲಕ ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶಿಲಾಫಲಕ ಅನಾವರಣ ಮಾಡಿದ ಪರಮ ಪೂಜ್ಯರು ಹಾಗೂ ಗಣ್ಯ ಮಹೋದಯರಿಗೆ ಧನ್ಯವಾದಗಳು. ಈ ಶಿಲಾಫಲಕವು ಕೇವಲ ಕಲ್ಲಿನ ಫಲಕವಲ್ಲ, ಸಾಧನೆ, ಸ್ಮರಣೆ ಮತ್ತು ಸಮರ್ಪಣೆಯ ಪ್ರತೀಕವಾಗಲಿದೆ. ಈ ಸ್ಮಾರಕವು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂದು ಆಶಿಸುತ್ತೇನೆ. ಪ್ರಸ್ತುತ ನಮ್ಮ ಸಿಬಿಎಸ್ಇ ಶಾಲೆಯ ಕುರಿತಾದ ಒಂದು ಸಣ್ಣ ವಿಡಿಯೋ ತುಣುಕು ತಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತಿದೆ. ದಯವಿಟ್ಟು ಶಾಂತತೆಯಿಂದ ವೀಕ್ಷಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ರಾಜ್ಯದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸಾಧಿಸಿದೆ. ಇದೇ ಶೈಕ್ಷಣಿಕ ವರ್ಷದಿಂದ ಸಂಸ್ಥೆಯ ಆವರಣದಲ್ಲಿ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯನ್ನ ಆರಂಭಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತಷ್ಟು ಸೇವೆ ನೀಡಲು ಮುಂದಾಗಿದೆ. ಹೌದು, ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯು ಅನೇಕ ಅಂಗ ಸಂಸ್ಥೆಗಳನ್ನು ಹೊಂದಿದ್ದು ಅವುಗಳ ಸಾಲಿನಲ್ಲಿ ಶ್ರೀ ಸಿದ್ದರಾಮೇಶ್ವರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯೂ ಕೂಡ ಸೇರಿಕೊಂಡಿದೆ. ಶ್ರೀ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಆಧುನಿಕ ಶಿಕ್ಷಣ ಹಾಗೂ ಸಂಸ್ಕಾರದ ಜೊತೆ ಬದುಕು ರೂಪಿಸಿಕೊಳ್ಳಲು ತರಬೇತಿಯನ್ನು ನೀಡಲಾಗುತ್ತೆ. ಈಗಾಗಲೇ ಶ್ರೀ ಸಿದ್ದರಾಮೇಶ್ವರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ದಾಖಲಾತಿಗಳು ಆರಂಭವಾಗಿದೆ. ಬೆಳಗಾವಿಯ ಶಿವಬಸವ ನಗರದ ನಾಗನೂರು ರುದ್ರಾಕ್ಷಿ ಮಠದ ಆವರಣದಲ್ಲಿ ಇರುವ ಈ ಶಾಲೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸುತ್ತೆ. ಇಲ್ಲಿ ಅನುಭವ ಸಂಪನ್ನ ಹಾಗೂ ವಿಷಯ ಪರಿಣಿತಿ ಹೊಂದಿದ ಉಪನ್ಯಾಸಕರ ತಂಡದಿಂದ ಸುಲಭ ಮತ್ತು ಸ್ಪಷ್ಟ ಬೋಧನೆ ನೀಡಲಾಗುತ್ತೆ. ಪ್ರತಿ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಗುರುತಿಸಿ ಅವರ ಅಗತ್ಯಕ್ಕೆ ತಕ್ಕಂತೆ ಮಾರ್ಗದರ್ಶನ ನೀಡಲಾಗುತ್ತೆ. ಬೆಳಗಾವಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂತಹ ಶ್ರೀ ಸಿದ್ದರಾಮೇಶ್ವರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆ ಈ ವರ್ಷದಿಂದ ಪ್ರಾರಂಭ ಆಗಿದೆ. ವಿಶೇಷವಾಗಿ ಸಂಸ್ಕಾರ ಸಂಸ್ಕೃತಿಯನ್ನು ಒಳಗೊಂಡಿರುವಂತಹ ಮತ್ತು ಉನ್ನತವಾಗಿರುವಂತಹ ವಿಚಾರಧಾರೆಗಳನ್ನಿಟ್ಟುಕೊಂಡು ವಿಶೇಷವಾದ ನುರಿತ ಸಿಬ್ಬಂದಿಯಿಂದ ಈ ಶಾಲೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಂತಹ ಯೋಚನೆ ಈ ಶಿಕ್ಷಣ ಸಂಸ್ಥೆಯದ್ದಾಗಿದ್ದು, ತಾವೆಲ್ಲ ತಮ್ಮ ಮಕ್ಕಳನ್ನು ಈ ಶಿಕ್ಷಣ ಸಂಸ್ಥೆಗೆ ಸೇರಿಸುವ ಮುಖಾಂತರ ಉತ್ತಮವಾಗಿರುವಂಥ ಸಂಸ್ಕಾರ ಸಂಸ್ಕೃತಿಯನ್ನು ಮಕ್ಕಳಿಗೆ ರೂಢಿ ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಬೇಕು. ಬೆಳಗಾವಿಯ ಹೃದಯ ಭಾಗದಲ್ಲಿ ಇದು ಹೊಸದಾಗಿ ಪ್ರಾರಂಭ ಆಗಿರುವಂತಹ ನಮ್ಮ ಹೆಮ್ಮೆಯ ಶಿಕ್ಷಣ ಸಂಸ್ಥೆ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯ, ಆಧುನಿಕ ಪ್ರಯೋಗಾಲಯಗಳು ಹಾಗೂ ಅಗತ್ಯವಾದ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳು ಲಭ್ಯವಿದೆ. ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವಂತೆ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಶಾಲೆಗೆ ಪ್ರತ್ಯೇಕ ಬಸ್ ವ್ಯವಸ್ಥೆಯೂ ಇದೆ. ಅಧ್ಯಯನದ ಸಮಯದಲ್ಲಷ್ಟೇ ಅಲ್ಲ, ದಿನಪೂರ್ತಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಬೋಧಕ ವೃಂದ ಇಲ್ಲಿದೆ. ವಿದ್ಯಾರ್ಥಿಗಳಿಗೆ ಇಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಮಗ್ರ ತರಬೇತಿ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಉನ್ನತ ಗುರಿಗಳನ್ನು ಸಾಧಿಸಲು ನೆರವಾಗ್ತಿದೆ. ಅಷ್ಟೇ ಅಲ್ಲದೆ ಯುವ ವಿಜ್ಞಾನಿ ಕಾರ್ಯಕ್ರಮ ನಡೆಸುವ ಮೂಲಕ ಭವಿಷ್ಯದ ವಿಜ್ಞಾನಿಗಳಿಗೆ ಈಗಿನಿಂದಲೇ ಬುನಾದಿ ಹಾಕಲಾಗುತ್ತೆ. Greetings of the day to all the Belgamites. We at Sri Siddharameshwara CBSE School are striving for the excellence of every child getting admitted into our school. Our school is switched over to CBSE, New Delhi, very recently, with an outstanding vision to impart quality and holistic education to all the students, those who have got enrolled and admitted into various grades of this institution. The school has well-trained and well-qualified staff members who are always on their toes, tip of the toes, to impart the quality education. The school has well-equipped laboratories, well-stacked library, and a vast playground wherein every child will be
given equal opportunity to showcase his innate tendencies and innate talents in various domains of the schooling itself. Holistic education itself is the overall development of every child in all the domains of the schooling, having an intention that by the time when the child completes his grade 10 should be and admit your child into the institution. ಗುಣಮಟ್ಟದ ಶಿಕ್ಷಣ, ಶಿಸ್ತಿನ ವಾತಾವರಣ ಮತ್ತು ವೈಯಕ್ತಿಕ ಕಾಳಜಿಯೊಂದಿಗೆ ನಿಮ್ಮ ಮಗುವಿನ ಭವಿಷ್ಯವನ್ನು ಭದ್ರಗೊಳಿಸಲು ಶ್ರೀ ಸಿದ್ದರಾಮೇಶ್ವರ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಗೆ Wow, it's really remarkable and vivacious. Thank you very much for a technical team. Great leaders do not merely speak, they inspire action and kindle dreams. With great respect, I invite our chief guest, Shri Raj Hulamani, Principal, Podar International School, to address the gathering. ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯರು, ಗುರುಗಳು, ಸ್ವಾಮೀಜಿಯವರಿಗೆ